ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ ನನಗೆ ತುಂಬ ಜನರು ಕಮೆಂಟ್ ಮಾಡ್ತಾ ಇರೋದು ಏನಂತಂದರೆ ಒಂದು ಪರ್ಸ್ನಲ್ ಲೋನ್ ಬಗ್ಗೆ ವಿಡಿಯೋನ ಮಾಡಿ ಎಲ್ಲಿ ಯಾವ ಒಂದು ಬ್ಯಾಂಕಲ್ಲಿ ಅಥವಾ ಯಾವುದಾದ್ರು ಒಂದು ಫೈನಾನ್ಸಲ್ಲಿ ಪರ್ಸ್ನಲ್ ಲೋನ್ಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಮಗೆ ತುಂಬಾ ಎಮರ್ಜೆನ್ಸಿ ಇದೆ, ತುಂಬಾ ಅವಶ್ಯಕತೆ ಇದೆ, ಒಂದು ಹಣದ ಅವಶ್ಯಕತೆ ಅಂತ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಸ್ನೇಹಿತರೆ ಇವಾಗ ಈ ಒಂದು ಕೆನರಾ ಬ್ಯಾಂಕಲ್ಲಿ ನಿಮಗೆ 10 ಲಕ್ಷದವರೆಗೂ ಕೂಡ ಈ ಒಂದು ಲೋನ್ನ ಕೊಡ್ತಾರೆ. ಈ ಒಂದು ಕೆನರಾ ಬ್ಯಾಂಕಲ್ಲಿ ನಿಮ್ಮ ಏನಾದರೂ ಕೂಡ ಅಕೌಂಟ್ ಇದ್ದಂಥ ಸಂದರ್ಭಗಳಲ್ಲಿ ನೀವು 10 ಲಕ್ಷದವರೆಗೂ ಕೂಡ ಈ ಒಂದು ಲೋನ್ನ ತಗೋಬೋದು. ಓಕೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟು ನಮ್ಮ ಒಂದು ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಒಂದು ಯಾವುದೇ ಒಂದು ವೀಡಿಯೋಗಳು ಮಾಡಿದ್ರೂ ಕೂಡ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿಯಾಗಿ ನಾವು ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಜನರಿಗೆ ಉಪಯುಕ್ತ ಮಾಹಿತಿಗಳನ್ನ ಪ್ರತಿದಿನವೂ ಕೂಡ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆ, ಇವಾಗ ಮೊದಲನೇದಾಗಿ ನೋಡೋದಾದರೆ ನಿಮಗೆ ಸಾಲದ ವಿವರಗಳನ್ನ ನೋಡ್ತಾ ಹೋಗೋಣ. ಸಾಲದ ಮೊತ್ತ 10 ಲಕ್ಷದವರೆಗೆ ನಿಮಗೆ ಸಿಗುವಂಥದ್ದು. ಅದೇ ರೀತಿಯಾಗಿ ಒಂದು ತೆಗೆದುಕೊಂಡಂಥ ಒಂದು ಸಾಲಕ್ಕೆ ಬಡ್ಡಿ ದರ ನಿಮಗೆ 10% ಕೂಡ ಈ ಒಂದು ಬಡ್ಡಿ ಇರುವಂಥದ್ದು. ನೀವು 10 ಲಕ್ಷ ಏನಾದರೂ ಲೋನ್ ತಗೊಂಡ್ರೆ ನಿಮಗೆ 10% ಕೂಡ ಬಡ್ಡಿನೂ ಕೂಡ ಹಾಕ್ತಾರೆ. ಅದೇ ರೀತಿಯಾಗಿ ಒಂದು ಸಾಲನ ಮರುಪಾವತಿ ಮಾಡೋದಕ್ಕೆ 7 ವರ್ಷದವರೆಗೂ ಕೂಡ ನಿಮಗೆ ಕಾಲಾವಕಾಶ ಸಿಗುವಂಥದ್ದು. ನೀವು 10 ಲಕ್ಷ ಲೋನ್ ಏನಾದರೂ ತಗೊಂಡಂಥ ಸಂದರ್ಭಗಳಲ್ಲಿ ನಿಮಗೆ 7 ವರ್ಷ ಆ ಒಂದು ಲೋನ್ನ ರಿಟರ್ನ್ ಪೇ ಮಾಡೋದಕ್ಕೆ ನಿಮಗೆ 7 ವರ್ಷ ಕಾಲಾವಕಾಶನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟು ವೈಯಕ್ತಿಕ ಸಾಲಗಳ ಪ್ರಕಾರಗಳು ಯಾವುದ್ಯಾವುದಂತ ನೋಡೋದಾದರೆ ಈ ಒಂದು ಕೆನರಾ ಬಜೆಟ್ ಈ ಒಂದು ಸಾಲದಲ್ಲಿ ನಿಮಗೆ ಸರ್ಕಾರಿ PSU ಉದ್ಯೋಗಿಗಳು, ಬೋಧನಾ ವೃತ್ತಿಪರರು ಮತ್ತು ಉನ್ನತ ಖಾಸಗಿ ವಲಯದ ಕಂಪನಿಗಳಿಗೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂಥವ್ರಿಗೆ ಸಿಗುವಂಥದ್ದು. ನೀವು ಒಂದು ಸರ್ಕಾರಿ ಉದ್ಯೋಗ ಮಾಡ್ತಾಯಿದ್ರೆ ಅಥವಾ ಯಾವುದಾದ್ರೂ ಕೂಡ ಈ ಒಂದು ಟೀಚರ್ಸ್ ಆಗಿದ್ದರೆ ಅಥವಾ ಈ ಒಂದು ಉನ್ನತ ಖಾಸಗಿ ವಲಯದಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ಒಂದು ಲೋನು ಸಿಗುವಂಥದ್ದು ಮೊದಲನೇದಾಗಿ. ಈಗ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಕೆನರಾ ನಗದು ಇದರಲ್ಲಿ ನಿಮಗೆ ಷೇರುಗಳಾಗಿರ್ಬೋದು, ಡಿವೆಂಚರ್ಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು ಈ ರೀತಿಯಾಗಿ ಏನಾದರೂ ಕೂಡ ಇದ್ದಂಥ ಸಂದರ್ಭಗಳಲ್ಲಿ ನಿಮಗೆ ಅದನ್ನು ಕೂಡ ನಿಮಗೆ ಈ ಒಂದು ಶೂರಿಟಿನ ಕೊಟ್ಟು ಅದಾದ ನಂತರದಲ್ಲಿ ಈ ಒಂದು ಸಾಲಗಳನ್ನು ಕೂಡ ನೀವು ತಗೋಬೋದು ಕೆನರಾ ಬ್ಯಾಂಕಲ್ಲಿ. ಅದೇ ರೀತಿಯಾಗಿ ಈ ಒಂದು ಕೆನರಾ ಪಿಂಚಣಿ ಸಾಲ ಈ ಒಂದು ಪಿಂಚಣಿದಾರರಿಗೆ ಅಂದರೆ ಏನಾದರೂ ಕೂಡ ರಿಟೈರ್ಡ್ ಆಗಿದ್ದಂಥವ್ರು ಈ ಒಂದು ಪೆನ್ಷನ್ ಬರ್ತಾ ಇರುತ್ತಲ್ವ, ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಆ ಒಂದು ಪೆನ್ಷನ್ ಬರ್ತಾ ಇರುವಂಥವ್ರು ಕೂಡ ಈ ಒಂದು ಸಾಲನ ತಗೋಬೋದು. ಅರ್ಹತೆ ಮಾನದಂಡಗಳು ಕನಿಷ್ಠ ಮಾಸಿಕ ಆದಾಯ 50,000ವರೆಗೂ ಕೂಡ ಇರಬೇಕಾಗುತ್ತೆ. ನಿಮಗೆ ಮಾಸಿಕ ಆದಾಯ 50,000 ನಿಮ್ಗೆ ಏನಾದರೂ ಸ್ಯಾಲ್ರಿ ಇದ್ದಂಥ ಸಂದರ್ಭಗಳಲ್ಲಿ ಅಥವಾ ನೀವು ಓನಾಗಿ ಬಿಸ್ನೆಸ್ ಮಾಡ್ತಿದ್ರೆ ಟೋಟಲಾಗಿ ನಿಮಗೆ 50,000 ಆ ಒಂದು ಇನ್ಕಮ್ ಇದ್ದಂಥ ಸಂದರ್ಭಗಳಲ್ಲಿ ನೀವು ಆ ಒಂದು ಲೋನ್ನ ತಗೋಬೋದು. ಅದೇ ರೀತಿಯಾಗಿ ಯಾವುದೇ ಒಂದು ವಯಸ್ಸಾದ್ರೂ ಕೂಡ ಈ ಒಂದು ಸಾಲ ಸಿಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿನೇ ಚೆಕ್ ಮಾಡ್ತಾರೆ. ಈ ಒಂದು ಕ್ರೆಡಿಟ್ ಹಿಸ್ಟ್ರಿನ ಚೆಕ್ ಮಾಡಲಾಗುತ್ತದೆ. ಅಂದರೆ ಕ್ರೆಡಿಟ್ ಪ್ರೊಫೈಲ್ ಮತ್ತು ಆದಾಯವನ್ನು ಪರಿಗಣಿಸಲಾಗುತ್ತದೆ. ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ದಂಥ ಸಂದರ್ಭಗಳಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದಂಥ ಸಂದರ್ಭಗಳಲ್ಲಿ ಈ ಒಂದು ಲೋನ್ಗೆ ಅಪ್ಲೈ ಮಾಡಿ ನೀವು ಲೋನ್ನ ತಗೋಬೋದು. ಅದೇ ರೀತಿಯಾಗಿ ದಾಖಲೆಗಳು ಯಾವುದೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಐಡೆಂಟಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಜೊತೆಗೆ ಈ ಒಂದು ವಿಳಾಸ ಪುರಾವೆಗೆ ಯುಟಿಲಿಟಿ ಬಿಲ್ಗಳು, ಬಾಡಿಗೆ ಒಪ್ಪಂದಗಳು ಇದು ಕೂಡ ಬೇಕಾಗುತ್ತೆ. ಯುಟಿಲಿಟಿ ಬಿಲ್ಗಳು ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಈ ಒಂದು ಏನು ವಾಟ್ರ್ ಬಿಲ್ ಆಗಿರ್ಬೋದು ಅಥವಾ ಮನೆಯನ್ನೋ ಒಂದು ಅಗ್ರಿಮೆಂಟ್ ಇದ್ರೂ ಕೂಡ ಅದು ಕೂಡ ಆಗುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಸಂಬಳ ಏನಾದ್ರು ನೀವು ಅಂದರೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ನಿಮಗೆ ಇತ್ತೀಚಿನ ವೇತನ ಸ್ಲಿಪ್ಗಳು ಅಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಕೂಡ ಬೇಕಾಗುತ್ತೆ. ಒಂದು 3 ತಿಂಗಳಿನ ಒಂದು ಸ್ಯಾಲ್ರಿ ಸ್ಲಿಪ್ಪು ಕೊಡಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ದಂಥ ಸಂದರ್ಭಗಳಲ್ಲಿ ನೀವು ಕೆನರಾ ಬ್ಯಾಂಕಲ್ಲಿ 10 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಪಡ್ಕೋಬೋದು ಸ್ನೇಹಿತರೆ. ಓಕೆ, ಅಂದರೆ ತುಂಬ ಜನರು ನನಗೆ ಪರ್ಸ್ನಲ್ ಲೋನ್ ಬಗ್ಗೆ ಕೇಳ್ತಾ ಇದ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ಕೂಡ ಕಡಿಮೆ ಒಂದು ಪರ್ಸ್ನಲ್ ಲೋನ್ ಯಾವ ರೀತಿಯಾಗಿ ತಗೊಳ್ಳೋದಂತಲೂ ಕೂಡ ಹೇಳ್ತೀನಿ. ಯಾಕಂತಂದರೆ ಕೆಲವೊಬ್ಬರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಈ ಒಂದು ಲೋನು, ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿರೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.